ದಿನನಿತ್ಯದ ಕೆಲಸ. ಬಟ್ ಇವತ್ತು ಸ್ವಲ್ಪ ಬೇಜಾರಾಯಿತು. ಚಪಾತಿ ಟೊಮೊಟೊ ಗೊಜ್ಜು. ಬೆಳಗ್ಗೆ ಇವತ್ತು ಸ್ಕೂಲ್ ಇವಾಗ ಬೇಗ ಬಿಟ್ಟಿರೋದ್ರಿಂದ ತುಂಬ ಕೆಲಸ ಬೇಗ ಬೇಗನೆ ಮಾಡಬೇಕು. 5 ಗಂಟೆಗೆ ಎದ್ರು ಕೆಲಸ ಇಲ್ಲ, ಬೇಗ ಬೇಗ ಮಾಡ್ತೀನಿ. ಇವ್ರದ್ದೊಂಥರ ಗೋಳು ಬೆಳಗ್ಗೆ ಜಿಪ ಕೆಟ್ಟಿಲ್ಲ, ನಿನಗೂ ಇಲ್ಲ ಅಣ್ಣಂಗೂ ಇಲ್ಲ. ಇವ್ರದನ್ನ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವು. ಸ್ನಾನ ಮಾಡ್ಸೋಕ್ಕೆ ಇನ್ನೊಬ್ರು ಯಾರಾದರೂ ಇಡಬೇಕು ನಮ್ಮತ್ತೆ. ಖುಷಿ ಚಿನಿ ಎರಡು ಒಂದ್ರಾಗೆ ಇರ್ತವೆ ಆಯ್ತಾ? ಖುಷಿ ಹೆಂಗದಪ್ಪ? ನಾ ಬರೋಲ್ಲ ಇವತ್ತು. ಪಕ್ಕ ಬರ್ತಾಳೆ ಇನ್ನೊಂದು ಕಡಿಕೆ ನೀನು ಎಂಟ್ರು ಮಾಡ್ತಾಳ. ಅವನೇ ಎಲ್ಲ ಮಾಡಿರೋದು. ಆಲ್ ದ ಬೆಸ್ಟ್. ಚೆನ್ನಾಗಿ ಬಟನ್ ಇಲ್ಲಮ್ಮ. ಬಾಯ್ ಬಾಯ್. ಪಾಠ ಮಾಡಿ ಇವತ್ತು ಇವ್ರನ್ನ ಸ್ಕೂಲ್ ಬಿಡಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಮಲ್ಟಿಪಲ್ ಅಡುಗೆಗಳು ನಮ್ಮ ಮನೇಲಿ. ಪುಳಿಯೋಗರೆ, ಚಪಾತಿ, ಟೊಮೊಟೊ ಗೊಜ್ಜು, ಕುಂಬಳಕಾಯಿ ಪಲ್ಯ. ಹುಡುಗರಿಗೊಂಥರ, ನಮ್ಗೊಂಥರ, ಮಾಮಗೊಂಥರ, ಅಜ್ಜಿ ತಾತಂಗೊಂಥರ. ಒಂದೊಂದ್ಸತಿ ಅನ್ನ ಸಾಂಬಾರು ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ. ಏನೇ ಆದ್ರೂ ಊರಲ್ಲಿ ಸಿಗೋ ಹಾಲು ಪ್ಯೂರ್ ಹಾಲು. ನಮ್ಮದು ಆ ಹಾಲು ಈ ಹಾಲು ಅಂತ ಪ್ಯಾಕೆಟ್ ಹಾಲು ಕುಡಿದು ಬಟ್ ನಮ್ಗೆ ಹಳ್ಳಿ ಜೀವನನೇ ಬೆಸ್ಟ್. ನಂಗೆ ಹೋಗ್ಬಿಟ್ರೆ ಯಾವಾಗ ಮನೆಗೆ ಹೋಗ್ಬಿಡ್ತೀನಿ ಅನಿಸುತ್ತೆ ಸೀರಿಯಸ್ಲಿ. ಅಪ್ಪನ ಮನೇನೂ ಹಳ್ಳಿ ಆಗಿರೋದ್ರಿಂದ ಮತ್ತೆ ಗಂಡನ ಮನೇನೂ ಹಳ್ಳಿ ಆಗಿರೋದ್ರಿಂದ ತುಂಬ ಅದೃಷ್ಟ ಮಾಡಿದ್ದೀನಿ ನಾನಂತೂ. ಯಾರು ಏನನ್ಕೊಂತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಅದೃಷ್ಟ ಮಾಡಿ. ಅದಂತೂ ನಿಜ. ಯಾಕಂದರೆ ಪ್ಯಾಕೆಟ್ ಹಾಲು ಮತ್ತು ಈ ಹಾಲು ಹೋಲಿಸ್ಕೊಂಡ್ರೆ ತುಂಬ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಮತ್ತು ಹಾಲು ಎಪ್ಪಾಕಿದ್ರು ಅಷ್ಟೇ ತುಂಬ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಹಾಲು ಒಂದೇ ಅಲ್ಲ, ವಾತಾವರಣ ವಾತಾವರಣ ಆಗಲಿ. ಮಾಮನೋಡು ಒಂದು ಕೆಲಸ ಮಾಡ್ಕೊಂಡ್ಬಂದು ಟಿಫನ್ ಬರ್ತಾವೆ. ಆದರೆ ಅವರು ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ, ಅದೇ ಬಿಸಿಲು. ಈ ಸಿಟಿಯಲ್ಲಿ ಅದೇ ಹೊಗೆ, ಅದೇ ಗಾಳಿ ಅಂತೂ ಬರಲ್ಲ. ನನಗಂತೂ ನಮ್ಮ ಮನೇಲಿ ಪ್ಯಾಕೆಟು ಅಯ್ಯಂಗಾರ್ದು ಅದು ಇದು MTR ಪುಳಿಯೋಗರೆ ಪೌಡ್ರ್ ತಿಂದು ಬೇಜಾರಾಗಿದೆ. ಸೊ ಇಲ್ಲಿ ಮನೆ ಪುಳಿಯೋಗರೆ ಪೌಡ್ರು ನಂಗೆ ಸಖತ್ ಇಷ್ಟ. ನನ್ನ ಯಾರಾದರೂ ಬ್ರಾಹ್ಮಣ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರು ತಂದರೆ ಸಾಕು, ನಾನು ಈಸ್ಕೊಂಡು ತಿಂತಾರ್ತೀನಿ. ನನಗೆ ಮನೇಲಿ ಮಾಡಿರೋ ಪುಳಿಯೋಗರೆ ಪೌಡ್ರು. ನಾವು ಬಟ್ ಹಿಂಗೋ ಬಳಸಲ್ಲ, ಯಾರು ಬಳಸ್ತಾರೋ ಅವ್ರಿಗೆ ಇಷ್ಟ ಬಳಸ್ಕೋತಾರೆ. ಬಟ್ ನಾವು ಇದು ಸಾಂಬಾರು ಪುಡಿಗೂ ನಾವು ಬಳಸಲ್ಲ, ನಮಗೆ ಇಷ್ಟ ಆಗಲ್ಲ, ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ. ಈಗ ಮಾಮ ಬರ್ತಿದ್ದಾರೆ ಹಂಗಂದ್ರೆ ನಮ್ಮ ಮನೇಲಿ ಬರ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಪುಳಿಯೋಗರೆ ಅಷ್ಟು ಇಷ್ಟ ಆಗಲ್ಲ. ಪುಳಿಯೋಗರೆ, ಚಿತ್ರಾನ್ನ ಅವೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಏನಿದ್ರು ಚಪಾತಿ ಇಲ್ಲ ಅನ್ನ ಸಾಂಬಾರು ಮಾಡಿಕೊಟ್ರು ಸಾಕು ಅವ್ರಿಗೆ. ಪುಳಿಯೋಗರೆ ಅಂತೂ ಹತ್ತು ಬಿಡ್ತಾರೆ ಒಂದೇ ಕಡೆ. ಆಮೇಲೆ ಕುಂಬಳಕಾಯಿ ಪಲ್ಯ ತಿನ್ನಲ್ಲ ಅವ್ರಿಗೆ, ಟೊಮೊಟೊ ಪಲ್ಯ. ಅವ್ರಿಗೆ ಬೇರೆ ಹುಷಾರಿಲ್ದಿದ್ರು ಪಾಪ ಟ್ಯಾಕ್ಟರ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಫೋನ್ ಮಾಡ್ತಾನೆ ಇರ್ತಾರೆ. ಹಂಗೂ ಒಂದಿನ ರೆಸ್ಟ್ ತಗೊಂಡಿದ್ದು ನಿನ್ನೆ ಒಂದಿನ ಮಾತ್ರ. ಅದು ಸಂಜೆ ಹೋಗಿ ನಮ್ದು ರೌಟ್ರಿ ಹೊಡೆದಿರ್ತಾರೆ ಅಡಿಕೆ ಗಿಡ. ಏನು ಮಾಡೋದು, ರೈತರದು ಕೆಲಸ ಕಷ್ಟನೂ ಇರುತ್ತೆ, ಸುಲಭನೂ ಇರುತ್ತೆ. ಬಟ್ ರೈತರಾಗೋದು ಮಾತ್ರ ಭಾರಿ ಕಷ್ಟ. ಹೇಳ್ಕೊಬೋದಷ್ಟೇ, ಬಟ್ ಕೆಲಸ ತುಂಬಾನೇ ಕಷ್ಟ ಇರುತ್ತೆ. ಎಲ್ಲನೂ ರೇಟ್ ಜಾಸ್ತಿ ಆಗುತ್ತೆ ಬೆಳೆ ಬಿಟ್ಟು. ನಾವು ಬೆಳೆ ಬೆಳೆದಿರೋದು ಮಾತ್ರ ಹೂಕೋಸ್ ನೋಡ್ಬೇಕು. ನೀವಿನ್ನ ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ, ಬಟ್ ಕಡಿಮೆ ರೇಟಿಗೆ ತೊಗೊಂಡ್ರು ಸುಮ್ಮನೆ ಹೇಳ್ಬಾರ್ದು, ಆ ರೇಟು ಬಟ್ಟೆ ಉಳಿಯುತ್ತೆ. ಏನು ಮಾಡಿರೋದು, ಖರ್ಚು ಮಾಡಿರೋದು ಬರಲಿಲ್ಲ. ಈಗ ಹುಣಸೆ ನುಳಿ ಬಿಡಬೇಕು, ಈಗ ಚಪಾತಿ ಮಾಡಬೇಕು. ನಾನು ಸೊಸೆ ಇರೋದ್ರಿಂದ ಅವಳು ಮಾಡ್ತಿದ್ದ ವಿಡಿಯೋ, ನಾನು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಮತ್ತು ತೋಟದ ಕೆಲಸ ಮಾಡೋಕ್ಕಾಗಲ್ಲ. ಈ ನಡುವೆ ಅಪ್ಲೋಡ್ ಮಾಡಿಲ್ಲ ಅಕ್ಕ, ಯಾಕೆ ಅಂತ ಕೇಳ್ತಿದ್ದೀರಾ. ಬಟ್ ಸ್ವಲ್ಪ ಕೆಲಸ ಇತ್ತು, ತವ್ರ ಮನೆ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ಫಂಕ್ಷನ್ಗಳಿತ್ತು, ಹಂಗಾಗಿ ಮಾಡೋಕ್ಕಾಗಿಲ್ಲ. ಎಲ್ಲೋದ್ರೂ ಫಂಕ್ಷನ್ಗೆ ಕೇಳ್ತಿದ್ದೀರಾ ಯಾಕೆ ಅಪ್ಲೋಡ್ ಮಾಡಿ. ನಾನು ಸೊಸೆನ ಸಹ ಕೇಳಿದ್ದೀರಾ, ಇಬ್ಬರು ಮೂವರು, ನೀವು ಮತ್ತೆ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಮಾಡ್ತೀನಿ, ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಆಗಿಲ್ಲ. ಯಾರು ಬೇಜಾರು ತಿಳ್ಕೊಬೇಡಿ. ನಿಮಗೆ ಫಾಲೋ ಮಾಡ್ತೀವಿ, ಶೇರ್ ಮಾಡ್ತೀವಿ, ರೈತರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವ್ರು ಮೇಡಮ್ ಅವರು ಇವತ್ತು ಕಾಫಿ ಮಾಡ್ತಿದ್ದಾರೆ. ನಾನು ಮಾತ್ರ ನುಂಗಿದ್ದಾಯಿತು. ಮಾತ್ರ ನುಂಗಾದ್ಮೇಲೆ ಕಾಫಿ. ನಾನೇನು ಅಷ್ಟು ಕಾಫಿ ಟೀ ಕುಡಿಯೋಲ್ಲ. ಮತ್ತು ನಮ್ಮ ಅತ್ತೆ ಅಂದರೆ ಅತ್ತೆ ಅಂದರೆ ಅಮ್ಮ ಎರಡೂ ಅಂತೀನಿ ನಾನು. ಅವ್ರಿಗೆ ಕಾಫಿ ನನ್ನ ಬಿಡಲ್ಲ, ಕುಡಿ ಅಂತ ಹೇಳ್ತಿರ್ತಾರೆ. ನಾನು ಕಾಫಿ ಟೀ ಕುಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಕಾಫಿ ಟೀ ಇಷ್ಟಪಡಲ್ಲ. ಆದರೆ ನಮ್ಮ ಅತ್ತೆಯಿಂದ ನಾನು ಕುಡಿಬೇಕು. ಬೈತಾರಿಲ್ಲ ಅಂದರು, ಸ್ವಲ್ಪ ಕುಡಿ ಅಂದ್ಬಿಟ್ಟು ಬೇಡ ಅಂದ್ರೂ ತಂದು ಕೊಡ್ತಾ ಇರ್ತಾರೆ. ಇದು ಅಮ್ಮ ಮಾಡಿ ಪುಳಿಯೋಗರೆ ಪುಡಿ. ನನಗಂತೂ ಕಳಿಸ್ತಾ ಇರ್ತಾರೆ,
ಬಟ್ ನಂಗೆ ಅಷ್ಟು ಇಷ್ಟ. ಚಿಕ್ಕ ಹುಡುಗಿಯಿಂದನೂ ನಾವು ಮನೇಲಿ ಮಾಡಿದ್ದೆ, ಅಂಗಡಿಯಲ್ಲಿ ತಂದಿದ್ದು ತರಲ್ಲ, ತಂದಿದ್ದು ಇಷ್ಟ ಆಗಲ್ಲ ನಮಗೆ. ಅಕಸ್ಮಾತ್ ಖಾಲಿ ಆದರೆ ನಾವು ಅಂಗಡಿಯಲ್ಲಿ ತರೋದೇ ಇಲ್ಲ, ಪುಳೋಗ್ರೆನೇ ಮಾಡಲ್ಲ. ನಾವು ಮನೆಗೆ ಬೇಕಂದರೆ 3 ಸ್ಪೂನ್ 4 ಸ್ಪೂನು ಖಾರ ತಕ್ಕನಾಗಿ, ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಖಾರ ಹಾಕ್ಬೋದು. ಅಮ್ಮನ್ನ ಕೇಳಿ ಫುಲ್ಲು ಏನೇನು ಹೇಳ್ತಾರೋ ಅದಕ್ಕೆಲ್ಲ ಕೇಳಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಪುಳೋಗ್ರೆ ಪುಡಿ ಬೇಕು ಅಂದರೆ DM ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀನಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಹಾಕಿ. ಅಕಸ್ಮಾತ್ ಜಾಸ್ತಿ ಓಟ್ ಏನಾದರೂ ಬಂತು ಅಂದರೆ ನಾನೇ ಪುಳಿಯೋಗರೆ ಪೌಡ್ರದ್ದು ಒಂದು ವಿಡಿಯೋ ಮಾಡಿ ಅದೇನು ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟಕ್ಕೆ ಏನೇನು ಅಂತ ಎಲ್ಲ ಹಾಕಿ ಕಳ್ಸ್ಕೊಂಡು ಕೊಡೋ ಜವಾಬ್ದಾರಿ ನಾನು ತಗೋತೀನಿ. ಕಮೆಂಟ್ ಮಾಡೋ ಜವಾಬ್ದಾರಿ ನಿಮ್ಮದು. ಅಮ್ಮಗೆ ಹೇಳಿರ್ತೀನಿ, ಅಮ್ಮ ಮಾಡೋವಾಗ ಕರೀರಿ, ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ಅಮ್ಮ ಏನೋ ಕೆಲಸ ಇರುತ್ತೆ ಅಂದ್ಬಿಟ್ಟು ಪಾಪ ಅವರೇ ಮಾಡಿಬಿಟ್ಟಿರ್ತಾರೆ. ಮಾಡಾದ್ಮೇಲೆ ಹೇಳ್ತಾರೆ, ಕಳಿಸ್ತಾರಿಲ್ಲ ಅಂದರೆ. ತಾಯಿ ಪ್ರೀತಿ ಹೆಂಗೆ ಅಲ್ವಾ, ಬಟ್ ಏನು ಮಾಡಿದ್ರು ಇಲ್ಲ ಅನ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಮುಂದೆ ಬೇರೆಯವರು ಬಂದು ಹುಡುಕಬಾರ್ದು. ಆರಾಮಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಹೆಣ್ಮಕ್ಳು ಹಿಂಗೇನೇನೆ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಮೂರು ಲೋಡ ಸಿಕ್ಕೋಳೆ ಕಾಫಿ ಕುಡಿಯತ್ತೆ ಅಂತ. ಕಾಫಿ ಕುಡಿದ್ರೆ ನಾಷ್ಟ ಮಾಡೋಕ್ಕಾಗಲ್ಲ. ಇವಾಗ ವಾರ ಮಾಡಬೇಕು. ಕಾಫಿ ಕುಡ್ಕೊಂಡು ಕುತ್ಕೊಂಡು ನಾನು ತಗೊಳ್ಳಿ ಎನರ್ಜಿ ಡ್ರಿಂಕು. ನನಗಿದೆಯಲ್ಲ ಎನರ್ಜಿ ಡ್ರಿಂಕು, ಏನಿಲ್ಲ ಬಿಸಿನೀರೇ ಎನರ್ಜಿ ಡ್ರಿಂಕ್. ಒಳ್ಳೇದು ಕುಡಿದು ಬನ್ನಿ ನೀವು ಕಾಫಿ ಕುಡೀರಿ ನಮ್ಮ ಜೊತೆ. ಯಾವಾಗ ಗಮ್ ಅಂತಿದೆ. ನಿಮ್ಮ ಅಜ್ಜಿಗೆ ಫಸ್ಟ್ ಕೊಡು. ನಮ್ಮ ಅಜ್ಜಿಗೆ ಇದು ಕೇಳಿದ್ರೆ ಚಿಕ್ಕ ಲೋಟನ ಇದು ದೊಡ್ಡ ಲೋಟ ಕೊಡೋಕ್ಕಾಗಲ್ವಾ ಅಂತಾರೆ. ಬನ್ನಿ ನಮ್ಮ ಅಜ್ಜಿ ಕಾಫಿ ಕೊಡೋಣ. ನಮ್ಮ ಮನೆ ಬೆಕ್ಕಿನ ಮರಿ ಕಾಫಿ ಕುಡಿತೀಯಾ ಬೇಡವಂತೆ. ಇವಾಗ ಮಾಮ ಬಂದರು. ವೆಲ್ಕಮ್ ವೆಲ್ಕಮ್. ನನಗಂತೂ ಚಪಾತಿ ರೌಂಡಕ್ಕೆ ಹೊಸಿಯಾಗಿ ಬರಲ್ಲ. ನಾನು ಇವಾಗಿನ್ನ ಕಲಿತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ ಶೇಪ್ ಎಲ್ಲ ನೋಡಿ ಪ್ಲೀಸ್. ನೋಡಿ ಕಂಪ್ಲೀಟೆಡ್ ಪುಳಿಯೋಗರೆ ಗೊಜ್ಜು. ಇದು ಕನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಬಾರ್ಸೋದೆ ಈಗ. ಇನ್ನು ಇವ್ರದ್ದೇ ಮುಗಿತಲ್ಲ. ಅಮ್ಮ ಚಪಾತಿ ಮಾಡೋದು ಕಷ್ಟ, ಆದರೂ ಮಂಡೇ ಮಾಡೋದು ನಾನು ರೇರು. ಬಟ್ ಏನು ಮಾಡೋದು ಇವತ್ತು ಮಂಡೇ ವಾರನೂ ಇದೆ, ವಾರ ಮಾಡಬೇಕು. ಇವತ್ತು ಪೂರ್ಣಮಿ ಅಲ್ವಾ? ನಾನು ನೈಟೇ ಹೇಳಿದೆ ನಾನು ಪುಳಿಯೋಗರೆ ಮಾಡಿ ಅಂತ. ಬಟ್ ಮಾಮಂಗೆ ಹುಷಾರಿಲ್ಲ ಅಲ್ವಾ, ಸೊ ಚಪಾತಿ ಈಸ್ ಬೆಸ್ಟ್ ಐಡಿಯಾ ಅಂತ. ಪರ್ಸ್ನಲ್ ಡಾಕ್ಟ್ರ್ ಇವರು ನಮ್ಮ ಅಮ್ಮಂಗೆ, ಪರ್ಸ್ನಲ್ ಅಸಿಸ್ಟೆಂಟ್ ಥರ. ಬೇಡ ಮನೇಲಿ ರೆಸ್ಟ್ ತೊಗೊಳ್ಳಿ ಅಂದ್ರೂ ರೆಸ್ಟ್ ತೊಗೊಳ್ಳಲ್ಲ. ಬಿಡ್ಬೇಕಲ್ಲಮ್ಮ, ಉಳಕ್ಕೆ ಬರ್ರಿ ಅಂತಾರೆ. ಮತ್ತು ನಾಳೆ ದಿವಸ ಬೇರೆ ಹತ್ರ ಉಳಿಸ್ಕೊಡ್ತಾರೆ. ಕಲರ್ ಚೆನ್ನಾಗವೆ. ನೋಡಿ ಪರ್ಸ್ನಲ್ ಅಸಿಸ್ಟೆಂಟ್, ಪರ್ಸ್ನಲ್ ಡಾಕ್ಟ್ರು. ನಮ್ಮಮ್ಮನೇ ಕೊಡ್ಬೇಕು ಮಾತ್ರ, ಇಲ್ಲಾಂದ್ರೆ ಹೋಗಲ್ಲ ಪಾಪ. ಇವಾಗ ತಾನೇ ಹೇಳ್ತಾ ಇದ್ದೆ ಸ್ವಲ್ಪ ಹೊತ್ತು 1 ಅವರ್ ಮಲ್ಕೊಂಡು ರೆಸ್ಟ್ ತೊಗೊಳ್ಳಿ ಮಾಮ ಅಂತ. ಆಲ್ರೆಡಿ ಈಗೊಬ್ಬರು ಬಂದಿದ್ದಾರೆ, ಉಳಕ್ಕೆ ಬಾರಪ್ಪ ಅಂತ. ಏನು ಮಾಡೋಣ, ರೈತರು ಕರೆದ್ರೆ ಹೋಗದೆ ಇರೋಕ್ಕಾಗಲ್ಲ, ಮಾಡಬೇಕಾಗತ್ತೆ. ಏನು ಗೊತ್ತಮ್ಮ, ಒಂದು ಖುಷಿ ವಿಚಾರ ಏನು ಗೊತ್ತಾ ನನಗಾಗಿದ್ದು, ಇಲ್ಲಿ ಹಳ್ಳಿ ಕಡೆನೂ ಕಸದ ಗಾಡಿಗಳನ್ನ ಬಿಟ್ಟಿದ್ದಾರೆ ಅಂತ. ಅಂದರೆ ಮೊದಲಿಂದ ನಾವೇನು ಮಾಡೇವು ಗೊತ್ತಾ, ಬಿಸಾಕ್ತಿರ್ಲಿಲ್ಲ. ಈ ಸಿಟಿಲೆಲ್ಲ ಅಲ್ಲಲ್ಲಿ ಬಿಸಾಕ್ತಿರ್ತಾರೆ, ಅದು ಆರೋಗ್ಯ ಕೆಡ್ತೈತೆ. ನಾನು ಬೈಕೊಂತೀನಿ. ಬಟ್ ನಾವೇನು ಮಾಡೇವು ಗೊತ್ತಾ, ಹಸಿ ಕಸ ಎಲ್ಲ ಕೋಳಿ ಇದ್ದಾವೆ, ಅದಕ್ಕೆ ಹೇಳೋದು ಹಳ್ಳಿ ವಾತಾವರಣ ಇದು ಅಂತ. ಹಸು ಇದ್ದಾವೆ, ಹಸು ಏನು ಕಲ್ಗಟ್ಟು ತಿಂದ್ರು ಪಾಪ ಹಾಲು ಕೊಡ್ತವೆ, ನಮ್ಮ ಆರೋಗ್ಯ ನೋಡ್ತವೆ. ಬಟ್ ನಾವು ಪೇಪರ್ಗಳನ್ನೆಲ್ಲ ಬೆಂಕಿ ಇಟ್ಬಿಡೇವು ಹೊಲ್ದ ಹತ್ರ, ಬೂದಿ ಆಗೋದು ಅದೇ ಗೊಬ್ಬರ ಆಗೋದು. ಬಟ್ ಸಿಟಿಯಲ್ಲಿ ಹಂಗಲ್ಲ, ಅಲ್ಲಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿರೋ ಆರೋಗ್ಯ ಹಾಳು ಮಾಡಿಕೊಂಡು ಮತ್ತೆ ರೋಡ್ಗೆಲ್ಲ ಬರ್ತವೆ, ಅಲ್ಲಿ ವಾಸನೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅಲ್ಲೂ ಹಸುಗಳು ಇರ್ತವೆ ಚಿಕ್ಕ ಚಿಕ್ಕವು, ಇಲ್ಲ ಅಂತಲ್ಲ, ಅವೆಲ್ಲ ಪೇಪರ್ ಪ್ಲಾಸ್ಟಿಕ್ ಎಲ್ಲ ತಿನ್ಬಿಡ್ತವೆ. ಬಟ್ ಅವು ಏನಾನ ಒಳಗಡೆ ಆದರೆ ಯಾರು ನೋಡ್ಕೊಳೋರಿರಲ್ಲ ಪಾಪ, ಅವು ಮನೆ ಹುಡ್ಕೊಂಡು ಹೋಗ್ತವೆ. ಬಟ್ ಆರೋಗ್ಯ ಚೆನ್ನಾಗಿರಲ್ಲ, ಏನಾಗುತ್ತೋ ಅದು ನೋಡೋ ಪಾಪ ಅಲ್ಲೋ ಅನ್ಸುತ್ತೆ. ಇವಾಗ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ನೆಲ್ಲಿಂದ ಏನು ಮಾಡೋಳೆ ಅಂದರೆ, ಗ್ಯಾಸ್ ಇರಬೇಕು, ಪಾತ್ರೆ ಇರಬೇಕು. ಎಷ್ಟು ನಾನು ಇಷ್ಟೊಂದು ಪಾತ್ರೆ ತೊಗೊಳ್ತಾನೆ ಅಷ್ಟು ಬೇಷ ಮಾಡಿಕೊಳ್ಳೆ. ಇದರಲ್ಲಿ ಚೌಟಿಲ್ಲ ಮತ್ತು ಅನ್ನದ ಕೈಗಳಿಲ್ಲ, ಎಲ್ಲ ಎತ್ಬಿಟ್ಟು ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟಳು. ಅಂದರೆ ಎಲ್ಲ ಬಳಸೋಳೆ ಅಂತ
ಅದಕ್ಕೆ ಪಾತ್ರೆ ಜಾಸ್ತಿ ಮಾಡಬೇಕು ಮತ್ತು ಗ್ಯಾಸ್ ಇರಬೇಕು, ಎಣ್ಣೆ ಇರಬೇಕು, ಐಟಮ್ಸ್ ಮಾತ್ರ ಮಾಡ್ತಿರ್ತಾಳೆ ಎಲ್ಲ ಬರೀ. ಏನು ಮಾಡಿದ್ದೀನಿ ತೃಪ್ತಿ? ಫಲೂಡ ಮಾಡಿದ್ವಿ ನೆನ್ನೆ. ಚೆನ್ನಾಗಿ. ಇನ್ನೊಂದೇನು ಗೊತ್ತಾ ಸೀಕ್ರೆಟ್, ಟಾಪ್ ಸೀಕ್ರೆಟು, ಇವ್ರು ನಾನ್ ವೆಜ್ ತಿನ್ನಲ್ಲ. ಇವರೊಂಥರ ಪಾರ್ಟ್ ಟೈಮ್ ಬ್ರಾಹ್ಮಣರು ಇವರು. ಇವಾಗ ಏನೋ ಸ್ವಲ್ಪ ನಮ್ಮ ಮಾವ ಬೈದು ಅದು ಇದು ಮಾಡಿ ಏನೋ ಇವಾಗ ಮೊಟ್ಟೆ ತಿಂತಾರೆ. ಕೊರೋನಾ ಬಂದಾಗಿಂದ ಡಾಕ್ಟ್ರು ಹೇಳಿದ್ರು ಅಂತ. ವಿಡಿಯೋ ಮಾಡ್ತಿದ್ದೀನಿ ಹೆಂಗಿದ್ದೀನಿ. ಅದು ಬಿಟ್ಟರೆ ಒಟ್ಟಿನಲ್ಲಿ ನಾನ್ ವೆಜ್ ಮಾತ್ರ ಫುಲ್ ಸಖತ್ತಾಗಿ ಮಾಡ್ತಾರೆ. ಬಟ್ ಏನಂದರೆ ಅವ್ರು ನಾನ್ ವೆಜ್ ಏನು ಮುಟ್ಟಲ್ಲ, ಟೇಸ್ಟ್ ನೋಡಲ್ಲ. ಟೇಸ್ಟ್ ನೋಡೋಕೆ ಯಾರಾದರೂ ನಾವು ಇರಬೇಕು, ಇಲ್ಲಾಂದ್ರೂ ಮಾಡಿಬಿಟ್ಟು ಒಟ್ಟಿನಲ್ಲಿ ಕರೆಕ್ಟಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಮಾತ್ರ. ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲ ಬನ್ನಿ ಎಲ್ಲ ಜಾತ್ರೆ ಕರಿತೀವಿ. ಬಟ್ ಇವತ್ತು ಬಳೆ ಹಾಕಿಲ್ಲ, ಇದೊಂದು ಬೇಜಾರಾಗ್ತಿದೆ. ನೆನೆ ಫಂಕ್ಷನ್ ಇತ್ತು ಅಂತ ಹೋಗಿ ಬಂದು ಬಳೆ ಚೇಂಜ್ ಮಾಡಬೇಕು ಅಂತಿದೆ, ಮಾಡಿಲ್ಲ. ನಮ್ಮ ಮನೆಯವ್ರು ಇವತ್ತು ಬೈದಿಲ್ಲ, ಇದು ಸರಿ ನೋಡಿದಾಗ ಬೈತಾರೆ. ನನಗೂ ಆಗಲ್ಲ ಬಳೆ ಇರಬೇಕು ಇಲ್ಲಿ. ಬಟ್ ಟಾಪ್ ಸೀಕ್ರೆಟ್ ಗೊತ್ತಾಯ್ತಲ್ಲ, ಇವ್ರು ನಾನ್ ವೆಜ್ ತಿನ್ನಲ್ಲ ಇವರು. ಅದಕ್ಕೆ ಇವ್ರಿಗೋಸ್ಕರನೇ ಸಿಹಿ ಮಾಡಿದ್ರೆ ಕರಿಬೇಕು. ಒಬ್ಬಟ್ಟು ಫೇವ್ರೇಟ್ ನನಗೆ. ಒಂಥರ ಬ್ರಾಹ್ಮಣರು ಇದ್ದಂಗೆ ಅವರು ಶುಂಠಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಅದು ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಸೇಮ್ ಬ್ರಾಹ್ಮಣರು. ಬಟ್ ಏನಂದ್ರೆ ಮೊಟ್ಟೆ ಒಂದು ತಿಂತಾರಪ್ಪ ಪುಣ್ಯಕ್ಕೆ. ಅದು ಏನು ವಾರ, ಅದು ವಾರನೇ. ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ಅದಕ್ಕೆ ನಿನ್ನೆ ಇವ್ರಿಗೋಸ್ಕರ ಆಲೂ ದಮ್ ಬಿರಿಯಾನಿ, ನಮಗೆ ಚಿಕನ್ ದಮ್ ಬಿರಿಯಾನಿ ಮಾಡಿಕೊಂಡು ತಿಂದ್ವಿ. ಏನಪ್ಪ ಚೆನ್ನಾಗಿತ್ತು, ಟೇಸ್ಟ್ ಇತ್ತು ಅಂತ ಹೇಳಿದ್ರು. ವೆಜಿಟೇರಿಯನ್ ಅವರು ಇವರು. ಇವಾಗ ನೋಡಿ ಮಾಸ್ಟರ್ ಶೆಫ್ ಏನು ಮಾಡ್ತಾರೆ. ಫುಲ್ ಜಿಗಿ ಅಂತಿದೆ ನಿಮ್ಮ ಡ್ರೆಸ್ದಿಲ್ಲೆಲ್ಲ. ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯವ್ರು ತಿನ್ನಲ್ಲ. ಹುಡುಗರು ಪರವಾಗಿಲ್ಲ. ನಮ್ಮ ಮನೆಯವ್ರು ಕುಂಬಳಕಾಯಿ ಪಲ್ಯ ಮತ್ತು ಚಿತ್ರಾನ್ನ, ಪುಳೋಗರೆ ಅವೆಲ್ಲ ಆಗಲ್ಲ. ನಮಗೇನಿದ್ರೆ ಅನ್ನ ಸಾರು, ಮುದ್ದೆ, ಇಲ್ಲಿ ಸೊಪ್ಪು ಹಾಕ್ತಿರ್ತೀನಿ, ಮಾಡ್ಕೊತೀನಿ. ಅವಾಗಿಂದ ಕಾಫಿ ಇಟ್ಟು 6 ಹತ್ತಿಕಾಯಿ ಆಗೋಯ್ತು. ಈಗ ಮತ್ತೆ ಇನ್ನೊಂದು ರೌಂಡ್ ಬಿಸಿ ಮಾಡಿದ್ದೀನಿ, ಮತ್ತೆ ಇನ್ನೊಂದು ರೌಂಡ್ ನನ್ನ ಕೈಲಿ ಬಿಸಿ ಮಾಡಿಸ್ತಾರೆ ಇವರು. ಕೆಲಸ ಇರೋದ್ರಿಂದ ಅದೇ ಕೆಲಸ ಫಸ್ಟ್ ನನಗೆ. ಆಮೇಲೆ ಕಾಫಿ, ಟೀ ಕರೆಕ್ಟ್ ಟೈಮ್ ಊಟ ಮಾಡಲ್ಲ. ಗ್ಯಾಸ್ಟ್ರಿಕ್ಕು, ಥೈರಾಯ್ಡ್ ಮಾತ್ರ ನುಂಗಿದ್ರೆ ಅದೊಂದು ಅರ್ಧ ಗಂಟೆ ಏನು ತಿನ್ನಂಗಿಲ್ಲ. ಇದಿರ್ಬೇಕು ತೃಪ್ತಿ. ಟ್ರೈಪಾಡ್ ಕೇಳ್ತಾರೆ. ಇದಕ್ಕೆ ಈ ಥರ ವಿಡಿಯೋ ಮಾಡ್ತಿದ್ದಾಳೆ. ನಾನಂದ್ರೆ ವಿಡಿಯೋ ಮಾಡಿಬಿಟ್ಟು ಅದು ಎಡಿಟ್ ಮಾಡಿ ಮತ್ತೆ ಅದಕ್ಕೆ ವಾಯ್ಸ್ ಕೊಟ್ಟು ಯಾವುದ್ಯಾವ್ದು ಹೆಂಗಿದೆ ಅಂತ ನೋಡಿ ಹಿಂಗೆ ಮಾಡಿದ್ರೇ ಪರ್ಫೆಕ್ಟ್. ಅವಾಗ ಮಾತಾಡೋವಾಗ ಮತ್ತು ಅವಾಗೆ ವಿಡಿಯೋ ಚೆಲ್ಬಿಟ್ಟಿದೆ ತೃಪ್ತಿ. ಬರ್ಕೊಡ ಬನ್ನಿ ಎಲ್ಲರೂ ಕಾಫಿ ರಸ್ತಿನ. ಟೈಮ್ ಎಷ್ಟು? 9 ಗಂಟೆ. ನಾಷ್ಟ ಮಾಡೋ ಟೈಮಿಗೆ ವಾರ ಮಾಡಾದ್ಮೇಲೆ ನಂದು ಊಟ. ಇವತ್ತು ಪೌರ್ಣಮಿ ಇದೆಯಲ್ಲ, ಇವತ್ತು ಚಂದ್ರನ್ ನೋಡಬೇಕು. ಇದು ಪಿಂಕ್ ಕಲರ್ ಸ್ಟ್ರಾಬೆರಿ ಮೂನ್ ಬರುತ್ತೆ ಇವತ್ತು. ಇದೊಂದು ಫೇವ್ರೇಟ್ ನನಗೆ ರಸ್ಕು. ಎಷ್ಟು kg ತಿಂದ್ಬಿಟ್ಟಿದ್ದೀನೋ, ಬಾಣ್ತಲ್ಲೂ ಅಷ್ಟೇ, ಪ್ರೆಗ್ನೆಂಟಲ್ಲೂ ಅಷ್ಟೇ. ಬಟ್ ಇವಾಗೂ ಅಷ್ಟೇ ಇಷ್ಟ. ನೋಡಿ ನಾನು ಹೇಳಿದ್ನಲ್ವಾ ಕಸದ ಗಾಡಿ ಈಗ ಬರುತ್ತೆ ಅಂತ. ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ಹಸಿ ಕಸ ಒಂದು ಹಾಕಲ್ಲ, ಪ್ಲಾಸ್ಟಿಕ್ ಕಸ ಮಾತ್ರ ಹಾಕ್ತೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬರೀ ಬ್ಯಾಂಗ್ಳೂರು ಕಡೆ ಮಾತ್ರ ಕಸದ ಗಾಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳ್ಳೆ ಡೆವಲಪ್ಮೆಂಟ್ ಆಗ್ತಿದೆ ಇವಾಗ ಈ ಕಡೆನೂ. ಬಿಕಾಸ್ ಪ್ಲಾಸ್ಟಿಕ್ನ ಸುಡೋದು ಅಷ್ಟು ಒಳ್ಳೇದಲ್ಲ. ಒಳ್ಳೆ ಯೋಜನೆ ತಂದಿದ್ದಾರೆ ಆ್ಯಕ್ಚುಲಿ. ನೋಡಿ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಇವತ್ತು. ಮಂಡೇನೂ ಹೌದು, ಎರಡೂ ಸೇರಿಸಿ. ಪೌರ್ಣಮಿ ಆಯ್ತಾ ಪೂಜೆ? ಗೊತ್ತಿಲ್ಲ. ಇವತ್ತು ಎಲ್ಲರೂ ಚಂದ್ರನ್ ನೋಡೋದು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ ಇವತ್ತು ನೋಡಿ. ಸ್ಟ್ರಾಬೆರಿ ಮೂನ್ ಅಂತ ಕರೀತಾರೆ. ಒಳ್ಳೇದು. ಎಕ್ಸ್ಪೆಷಲಿ ಇವತ್ತು ಚೆನ್ನಾಗಿರುತ್ತೆ. ಪಿಂಕ್ ಕಲರ್ ಸ್ಟ್ರಾಬೆರಿ ಮೂನ್ ಇರುತ್ತೆ. ಆಮೇಲೆ ಗಣೇಶ ಬುದ್ಧಿನ ನೋಡಬಾರ್ದು, ಹೊಡೆದು ಲೋಡ್ ಆಗುತ್ತೆ. ರೌಂಡ್ ಹೊಡೆದು ಬಂದರು. ಇವಾಗ ನೆಗ್ಲೆ ಚೇಂಜ್ ಮಾಡ್ಕೋತಾ ಇದ್ದಾರೆ. ನೆಗ್ಲೆ ಚೇಂಜ್ ಮಾಡೋದೇ ಸ್ವಲ್ಪ ಕಷ್ಟ. ಊರಿ ಬಿಸಿಲು ಕಟ್ಟಿದಾರಲ್ಲ, ಅದಕ್ಕೆ ಪಾಪ ಅವಕ್ಕೂ ಬಿಸಿಲಾಗುತ್ತೆ. ಇವಾಗ ಒಳ ಕಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋಳಿಗಳೆಲ್ಲ ನೋಡಿ ಹೆಂಗೆ ಓಡೋಗ್ತಿದ್ದಾವೆ. ನೋಡ್ಬಿಟ್ರೆ ಬಂದು
ಬಸ್ಗೂ ನೋಡಿದ್ರೆ ಅವ್ರಿಗೇನೋ ಒಂಥರ ನೆಮ್ಮದಿ. ಅವು ಅಷ್ಟೇ ಬಂದು ಅವಕ್ಕೆ ಮೈ ಸಾವಿರವರೆಗೂ ಒಳ್ಳೆ ಇದಾಡ್ದಂಗೆ ಆಡ್ತಿರ್ತಾರೆ. ಮಾಮ ಇರ್ಬೇಕು ಅವ್ರಿಗೆ. ಕೃಷ್ಣಪ್ಪ ಇಲ್ಲಿ ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡೋಕ್ಕೆ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ನಾನೇ ಮಾಡಿರೋದು ಈ ಪ್ರಸಾದ. ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಬಿಸ್ಲಿಗೆ ಫುಲ್ ಎಲ್ಲ ಬಾಯರ್ಕೊಂಡಿದ್ದಾರೆ. ಸೊ ನೀರು ಇಡ್ತದೆ, ಅದಕ್ಕೂ ನೀರು ಬೇಕಲ್ಲ, ಹೈಡ್ರೇಟ್ ಆಗಬೇಕಲ್ಲ ಅದನ್ನು. ಇದು ನೋಡಿ ನಮ್ಮ ಮನೆ ಪುಟ್ಟು ಗೌರಿ ಎಷ್ಟು ಮುದ್ದಾಗಿದ್ದಾಳಲ್ಲ, ಮುದ್ದು ಗೊಂಬೆ. ಅವಳು ಕಣ್ಣು ನಂಗೆ ಸಖತ್ ಇಷ್ಟ ನೋಡಿ. ಕರೆ ಫುಲ್ ರೆಸ್ಪಾಂಡ್ ಮಾಡ್ತಾಳವಳು. ಅವಳು ಕಣ್ಣು ನೋಡಿ ಎಷ್ಟು ಮುದ್ದಾಗಿದೆ. ಇವ್ರು ನಮ್ಮನೆ ಲಕ್ಷ್ಮಿ. ಫುಲ್ ಯಾವ ರೇಂಜಿಗೆ ಬಾರ್ಕೊಂಡ್ಬಿಟ್ಟಿದೆ ಅಂದರೆ ಖಾಲಿ ಆದರೆ ಫುಲ್ ಗೊಬ್ಬರ ಆಗೋ ಸ್ಟೇಜಿಗೆ ಹೋಗಿದೆ ನಮ್ಮ ಎತ್ತುಗಳು. ಒಂಥರ ನಮ್ಮ ಮನೆ ಮಿನಿ ಝೂ ಅನ್ನಿಸ್ತಿದೆ ನನಗೆ. ಬೆಕ್ಕು, ನಾಯಿ, ಹಸು, ಎತ್ತು, ನಾನು, ನೀನು ನಾನು ಒಂಥರ ಪ್ರಾಣಿ ಅಂತವ್ರು ನಮ್ಮಮ್ಮ. ನಾಯಿ ಇದೆ ನಮ್ಮ ಮನೇಲಿ, ಬೆಕ್ಕಿದೆ, ನಮ್ಮತ್ತೆ ಕತ್ತೆ ಅಂತ ಅವರೇ ತಗೋತಿದ್ದಾರೆ ಬಿರ್ದು. ನಾನು ಕೊಡ್ತಾ ಇಲ್ಲ. ಹಾಂ, ಅವಮಾನ ಅಂತ ಹೇಳ್ತಾ ಇಲ್ಲ. ಇವಳು ಕಣ್ಣು ನೋಡಿ ಏನು ಸಾಗದಾಗಳೆ. ಆಮೇಲೆ ಇವು ಏನ್ರೋ ನಿಮ್ಮದು. ನಾನು ಬಂದರೆ ಸಾಕು ತಕ ಅಂತ ಕುಣಿತಾವ, ಹಂಗೆ ಲವ್ವು ನನ್ನ ಮೇಲೆ. ಹಾಯ್, ಇಲ್ಲಿ ನಮ್ಮ ಮನೇಲಿ ಕೋಕ ಮರಿ ಇದೆ, ನಮ್ಮ ಮನೇಲಿ ಮಿಯಾವ್ ಮರಿ ಇದೆ. ಇವಳಿಗಿಡಲ್ವಾ ನೀರು? ಜಾಸ್ತಿ ಇರಬಾರ್ದು, ಹೊಟ್ಟೆ ಪಪ್ಪಿ ಕೊಡಮ್ಮ, ಪಪ್ಪಿ. ಯಾಕೆ ಇದು ನಮ್ಮ ಪ್ರಪಂಚ. ನಾನು ಸೊಸೆ ಬಂದ್ಬಿಟ್ಟು ಅಂತೂ ಐಟಮ್ ಮೇಲೆ ಐಟಮು ತಂದಿರಿಗೆ ಪಾಸ್ತಾ ಸಿಗ್ಲಿಲ್ವಂತೆ, ನೂಡಲ್ಸ್ ತೊಗೊಬಂದವಳೆ. ನನಗೆ ನೂಡಲ್ಸು ಮತ್ತು ಮ್ಯಾಗಿ ಎರಡು ಕನ್ಫ್ಯೂಸು, ಯಾಕಂದರೆ ಎರಡು ಉದ್ದ ಇರ್ತವೆ. ಬಟ್ ಇದು ನಾನು ಜಾಸ್ತಿ ತಿನ್ನಲ್ಲ, ಹಂಗಾಗಿ ಸರಿಯಾಗಿ ಗೊತ್ತಿಲ್ಲ. ಇವರು ನೂಡಲ್ಸ್ ಪ್ರೇಮಿ, ಚೆನ್ನಾಗಿ ಮಾಡ್ತಿದ್ದಾಳೆ. ನೋಡೋಣ, ಟೇಸ್ಟ್ ನೋಡೋಣ. ನೋಡಿ, ಕರೆಂಟ್ ಒಲೆಯಲ್ಲಿ ಮಾಡ್ತಿದ್ವಿ, ಯಾಕಂದ್ರೆ ಇವಾಗೆಲ್ಲ ಸಿಲಿಂಡ್ರು ಸಿಗ್ತಿಲ್ವಲ್ಲ. ನೋಡಿ, ಇದು ಹೊಸ ಫ್ಲೇವರ್ ಬಂದಿದೆ, ಸೇಜ್ವಾನ್ದು. ಚೆನ್ನಾಗಿರುತ್ತಾ? ಖಾರವಾಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆ ಏನಿಲ್ಲ, ಇದು ಮ್ಯಾಗಿ ಮಸಾಲ. ಇದೊಂಥರ ನಮ್ಗೆ ದೇವ್ರಿದ್ದಂಗೆ, ಏನೇ ಅಡುಗೆ ಮಾಡಿದ್ರು ಎಲ್ಲದಕ್ಕೂ ಹಾಕ್ಬಿಡೋದು. ಟೊಮೊಟೊ ಗೊಜ್ಜು ಮಾಡಿದ್ರು ಹಾಕ್ಬಿಡೋದು, ಎಲ್ಲದಕ್ಕೂ ಹಾಕ್ಬಿಡೋದು.
ಇವ್ರಿಗೆ ನೂಡಲ್ಸ್ ಇಷ್ಟ, ಇವ್ರಿಗೆ ಪಾಸ್ತಾ ಇಷ್ಟ. ನಿಕ್ ಚಾನಲ್ ನೋಡಿರ್ತೀರಾ, ಯಾವುದೋ ಚಿಕ್ಕು ಬಂಟಿ ಅವ್ರ ಅಮ್ಮಂಗೆ ಕಾಟ ಕೊಡ್ತಾರಲ್ಲ, ನನಗೆ ಪಾಸ್ತಾ ಬೇಕು, ನನಗೆ ನೂಡಲ್ಸ್ ಬೇಕು ಅಂತ. ಇವ್ರು ಸೇಮ್ ಹಂಗೇನೆ, ಇವರು ಹಂಗೆ ಆಡ್ತಾರೆ. ನಾನು ನಾನ್ ವೆಜ್ಗೆ ಟೇಸ್ಟ್ ನೋಡು ಅಂತ ಇವಳನ್ನ ಕರಿತೀನಿ, ಇವಳು ವೆಜ್ನ ಟೇಸ್ಟ್ ನೋಡಿ ಬರುತ್ತೆ ಹೆಂಗೆ ಮಾಡಿದ್ದೀನೋ ಅಂತ ಕರೀತಾಳೆ. ನನಗೆ ವೆಜ್ ನಾಲ್ಗೆ ಗೊತ್ತಲ್ಲ, ನನಗೆ ನಂಗೆ ಚೆನ್ನಾಗಿ ಮಾಡ್ರೆ ಸರಿ, ಇಲ್ಲ ನಾನು ಆಲೂನ ಇಟ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಯಾರಾದ್ರೂ ನೀವು ವೆಜ್ ನಾನ್ ವೆಜ್ ಅಂದ್ರೆ ನಾನು ಪ್ಯೂರ್ ನಾನ್ ವೆಜ್ ಅಂತೀನಿ. ನಾನು ಪ್ಯೂರ್ ವೆಜ್ಜು, ನೀವು ಪ್ಯೂರ್ ವೆಜ್ಜು. ವೆಜ್ಗೆ ವೆಜ್ ನೀವು. ಟೇಸ್ಟ್ ನೋಡಿ ಹೆಂಗಿದೆ. ಬರೀ ಅದು ನೀನಾ ಬಿಸಿ ಐತಿ. ಸ್ವಲ್ಪ ಹುಳಿ ಜಾಸ್ತಿ ಮಾಡಿಬಿಟ್ಟವ್ರೆ ಅಮ್ಮ. ಅದು ಹಂಗೆ ಕಣಮ್ಮ, ಈ ಖಾರ ಹಾಕ್ಬೇಕು. ರೈತ 26 ಅಂತ ಅವ್ರ ಮಾಮ ಕ್ರಿಕೆಟಲ್ಲಿ ಇಟ್ಕೊಂಡಿದ್ರು ಟಿ ಶರ್ಟು, ಅದು ಇಟ್ಕೊಂಡವಳು ಸೊಸೆ. ನೂಡಲ್ಸ್ ಹಾಕ್ಕೊಟ್ಟವ್ರೆ, ಬಟ್ ನಮಗಿದು ಅಭ್ಯಾಸ ಇಲ್ಲ. ಅಕ್ಕ ನನಗೇನಿಲ್ಲ ಸಾಸ್ ತಗೊಳ್ಳ ಬಿಸಿ ಬಿಸಿ ತಿನ್ಬಿಡೋ. ಟೇಸ್ಟ್ ಇಲ್ಲ. ಸೀರಿಯಸ್ಲಿ ಮಮ್ಮಿ, ಖಾರ ಇಲ್ಲ. ಅವ್ರ ಖಾರದ ಪುಡಿ ತಂದಿವ್ರಿ, ಹೇಳ್ತೀನಿ ನಿಜ ಖಾರದ ಪುಡಿ ತಂದಿವ್ರಿ. ತಗೋ ಪಾಪ, ಹೆಂಗೋದು ಅಲ್ಲಿ ಹೇಳೋ, ಅಲ್ಲಿ ಕೊಡಮೇಲಿ, ನಾನು ಕೊಡಮ್ಮ, ನನ್ನ ರಿವ್ಯೂ ಕೇಳ್ತೀನಿ. ಕೊಡಮೇಲಿ ಚೆನ್ನಾಗಿಲ್ಲ ಹೇಳ್ಕೊತಿಪ್ಪ, ಹೆಂಗೈತಪ್ಪ ಕೊಡ್ತಿಪ್ಪ. ತಿಂತಾವನ್ ಚೆನ್ನಾಗದ. ಏನೇನು ಸಿಗ್ತೈತೆ ಟೇಸ್ಟು? ಕ್ಯಾರೆಟ್, ಹುಳ್ಳಿಕಾಯಿ, ಉಪ್ಪು, ಖಾರ ಸಾಕಾಗದ. ಹೆಂಗದ ಪಾಪ? ಖುಷಿಪ್ಪ, ಮಸ್ತಾಗದೆ. ನಮ್ಮಮ್ಮನ ಕೇಳಂಗಿಲ್ಲ, ನಾನೇ ಮಾಸ್ಟರ್ ಶೆಫ್. ಫುಲ್ ಶೆಕೆ ನೀರು. ಪೋಸ್ಟ್ ಪರ್ಫೆಕ್ಟಾ? ಪರ್ಫೆಕ್ಟ್ ಇಲ್ಲ. ಏನಕ್ಕೆ ಕುತ್ಕೊಂಡೈತೆ ಗೊಂತ ಕಿತ್ಕೊಂಡು ಅವಾಗಿಂದ ಕೊರ ಅಂತದೆ. ನೀವೇ ಮಾಡಂಗಿಲ್ಲ. ಯಾಕಲ್ಲ ಮಳೆ ಹನಿ ಆಗ್ತೈತೆ. ಬರ ಮಳೆ ಹನಿ ಆಗ್ತದೆ. ಇವಳೊಬ್ಳು ನನ್ನಂಗೆ ಮಳೆ ಹನಿ ಆಗ್ತದೆ ಅಂದರೆ ನಾನು ನೆನಿತೀನಿ ಅಂತ ಬರೋದು. ಇನ್ನೂ ಹನಿ ಆಗ್ತದೆ, ನೋಡ್ಬೇಕು ಜೋರಾಗಿ ಬರುತ್ತೆ ಹೆಂಗು. ತುಪ್ತಿ ದೂರ ಹೋಗ್ಬೇಡ. ಮಾವನೇನು ತಿಂತವ್ರೆ ಅಕ್ಕ ತಮ್ಮ. ವಾಟೆ ಯಾರಿಗೆ? ಇವಳು ಬಿಟ್ಟು ಅವ್ನು ಬಿಟ್ಟು ಇವಳಿಗೆನೆ ಮಳೆ ಕತ್ಲ ಕಾಣ್ತಿಲ್ಲ. ಮೋಡ ಜೋರಾಗಿ ಬರಲ್ಲ, ಮೀಡಿಯಮ್ ಬರುತ್ತೆ. ಇವತ್ತೇನು ಬೇಜಾರಾಯಿತು ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಅದೇ ಬೇಜಾರಾಗಿದ್ದು. ಇವತ್ತು ಯಾರು ಪೌರ್ಣಮಿ ಚಂದ್ರ ನೋಡಿಲ್ಲ, ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ರೈತರುಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.